ಜೈ ಮಾತಾ. ಯಾ ಜೈ ಮಾತಾ. ಜೈ ಗುರುದೇವ್. ಇವತ್ತಿನ ಸತ್ಸಂಗಲ್ಲಿ ಗುರುಜಿ ನಮ್ಮ ಮೆಂಟಲ್ ಎನರ್ಜಿ ಬಗ್ಗೆ ನಾವು ಯಾವ ರೀತಿ ಫೋಕಸ್ ಮಾಡಿ ಅವೇರ್ನೆಸ್ನ ಇಟ್ಕೋಬೇಕು ಅನ್ನೋ ಅದರ ಒಂದು ಹೈಲೈಟ್ ನನಗೆ ಅಲ್ಲಿಂದ ನಾನು ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆನ್ ಹೌ ಮಚ್ ಮೆಂಟಲ್ ಎನರ್ಜಿ ಯು ಆರ್ ಜನರೇಟಿಂಗ್ ಎವ್ರಿ ಡೇ ಅಂತ ಹೇಳಿದ್ರು. ಆಲ್ ಆಫ್ ಅಸ್ ಆರ್ ಫೋಕಸಿಂಗ್ ಮೋರ್ ಆನ್ ದ ಫಿಸಿಕಲ್ ಎನರ್ಜಿ. ಈ ಫಿಸಿಕಲ್ ಎನರ್ಜಿ, ಸ್ಟ್ಯಾಮಿನಾ, ಎಂಡ್ಯೂರೆನ್ಸು, ಅದು ಇದು ಮಣ್ಣು ಮಸಿ ಅಂತ ನಾವು ಹೆಲ್ತ್ ಬಗ್ಗೆ ನಾನು ಫಿಸಿಕಲ್ ಆಸ್ಪೆಕ್ಟ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಮೈಂಡ್ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಮೆಂಟಲ್ ಎನರ್ಜಿ ಯಾವ ರೀತಿ ನಾವು ಜನ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋ ಅವೇರ್ನೆಸ್ ಯಾಕಿಲ್ಲ ನಮಗೆ ಅಂದರೆ ವಿ ಆರ್ ವೆರಿ ಮಚ್ ಕ್ಲಾಗ್ಡ್, ಅವರ್ ಬ್ರೈನ್ ಇಸ್ ಕ್ಲಾಗ್ಡ್ ಅಂತ ಗುರುಜಿ ಹೇಳಿದ್ರು. ಬೇಡದಿರೋ ವಿಚಾರಗಳು, ಬೇಕಾಗಿರೋ ವಿಚಾರಗಳು ಎಲ್ಲನೂ ಸೇರಿಕೊಂಡು ಹೆಪ್ಪುಗಟ್ಟಿ ಅದು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದೆಲ್ಲ ಹೋಗಿ ಕಟ್ಕೊಂಡ್ಬಿಟ್ಟಿದೆ ಅಲ್ಲಿ. ಅದು ಅದಕ್ಕೆ ಸರಿಯಾಗಿ ಏನು ಆಕ್ಸಿಜನ್ ಸಪ್ಲೈ ಆಗೋಕ್ಕೆ ಬಿಡ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಅದು ಯಾಕೆಂದರೆ ನಾವು ಫ್ರೀಯಾಗಿ ಬಿಟ್ಟಿದ್ದಾಗ ಫ್ರೀ ಫ್ಲೋ ಆಫ್ ಎನರ್ಜಿ ಇರುತ್ತೆ, ಫ್ರೀ ಫ್ಲೋ ಆಫ್ ಆಕ್ಸಿಜನ್ ಇರುತ್ತೆ. ನಮ್ದು ಏನಾಗುತ್ತೆ ಅಂದರೆ ಮೆಂಟಲ್ ಬ್ಲಾಕ್ಸ್, ಈಗ ಏರ್ ಬ್ಲಾಕ್ಸ್ ಎಲ್ಲ ಹೇಗಿರುತ್ತೋ ಆ ಥರ ಮೆಂಟಲ್ ಬ್ಲಾಕ್ಸು ನನಗೆ ಅನಿಸಿದ್ದು ಏನಂದರೆ ಗುರುಜಿ ಹೇಳಿದಾಗ ನಂಗೆ ಆ ಥರ ಅನಿಸ್ತು. ಆ ಥರ ನಮಗೆ ಮೆಂಟಲ್ ಬ್ಲಾಕ್ಸ್ ಹೋಗಿ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ, ನಮಗೆ ಹೊಳಪು ಯಾಕೆ ಆಗ್ತಾಯಿಲ್ಲ. ಈಗ ಎಲ್ರಿಗೂ ಎಂಥ ಸಿಚುವೇಶನ್, ಈಗ ನಾವು ಅಕ್ಬರ್ ಬೀರ್ಬಲ್ ಸ್ಟೋರಿ ನೋಡ್ಬೋದು, ತೆನಾಲಿ ರಾಮನ್ ನೋಡ್ಬೋದು. ಯಾಕೆ ನಾವು ಹುಟ್ಟಿದಾಗಿಂದ ಅದನ್ನೆಲ್ಲ ನಮಗೆ ಹೇಳಿದ್ದಾರೆ ಆ ಥರ ಕಥೆಗಳು ಅಂದರೆ ದೇ ಆರ್ ನೋನ್ ಫಾರ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಂಡ್ ವಿಸ್ಡಮ್. ಆ ಹೊಳಪು ರಾಜ ಹೇಳ್ಬಿಡ್ತಾನೆ, ನೀನು ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದರೆ ನಿನಗೆ ಜೈಲಿಗೆ ಹಾಕ್ತೀನಿ, ನೀನು ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ನಿಂಗೆ ಇದಕ್ಕೆ ಹಾರ, ಮುತ್ತಿನ ಹಾರ ಕೊಡ್ತೀನಿ, ಈ ಥರ ಎಲ್ಲ ಪ್ರಾಂಪ್ಟ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಹೊಳಿತಾ ಇತ್ತು ಇಷ್ಟು. ಈಗ ಬೆಕ್ಕಿಂದು ಈಗ ಕುದುರೆ ಇರ್ಬೋದು, ತೆನಾಲಿ ರಾಮನ್ ಕುದುರೆ ಬಗ್ಗೆ ನಾವೆಲ್ಲ ಎಷ್ಟೊಂದು ಕಥೆಗಳು ಕೇಳಿದ್ದೀವಿ, ಯಾವ ಥರ ಏನು ಅಂತ. ಅವ್ನು ಹೆಂಗೆ ಚುರುಕಾಗಿ ಅದನ್ನು ಪಟ ಅಂತ ಅಂತಾರೆ. ಅವ್ರಿಗೆ ನಮಗಿಂತ ಜಾಸ್ತಿ ಸ್ಟ್ರೆಸ್ಸು, ಯಾಕೆಂದರೆ ಕಿಂಗ್ ಅಂದಮೇಲೆ ಮುಗೀತು, ಹೇಳಿದ್ಮೇಲೆ ಮುಗೀತು, ಇನ್ನು ಎರಡನೇ ಮಾತೇ ಇಲ್ಲ ಅಂದಾಗ್ಲೂ ಅವರೆಲ್ಲ ಯಾವ ರೀತಿ ಅವರ ಅವೇರ್ನೆಸ್ನ ಪ್ರದರ್ಶನ ಮಾಡಿದ್ರು. ಅವರೇನು ಗುರುಜಿ ಅಂದರು, ದೇವರು ದಿಂಡ್ರು ಬಿಡಿ, ಫಸ್ಟ್ ನಿಮ್ಮಲ್ಲಿರೋ ಶಕ್ತಿನ ಉಪಯೋಗಿಸಿ ಅಂತ ಹೇಳಿದ್ರು. ಅವರಲ್ಲಿರೋ ಶಕ್ತಿನ ಅವ್ರು ಉಪಯೋಗಿಸಿದ್ದು. ಯಾವತ್ತೂ ನಾವು ಅಕ್ಬರ್ ಬೀರ್ಬಲ್ ಸ್ಟೋರಿಲಿ ಬೀರ್ಬಲ್ ಹೋಗಿ ಪ್ರಾರ್ಥನೆ ಮಾಡ್ದ, ಹೋಮ ಮಾಡ್ದ, ಸಾಧನೆ ಮಾಡ್ದ, ಜಪ ಮಾಡ್ದ ಅಂತ ಕೇಳಿಲ್ಲ. ಆ ಕ್ಷಣಕ್ಕೆ ಅವ್ನು ಏನು ಮಾಡಬೇಕೋ ಅದನ್ನು ಹೆಂಗೆ ಮಾಡ್ತಾಯಿದ್ದ ಅವನು. ಸೊ ಏನಂದರೆ ಲೈಫ್ ಅಂದರೆ ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್. ಒಂದ್ಸತಿ ಚೆನ್ನಾಗಿರುತ್ತೆ, ಒಂದ್ಸತಿ ಚೆನ್ನಾಗಿರಲ್ಲ. ಎಲ್ರಿಗೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಇವತ್ತು ಅವ್ರು ಚೆನ್ನಾಗಿರ್ಬೋದು, ನಾಳೆ ಚೆನ್ನಾಗಿಲ್ಲದೆ ಇರ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ, ಚೆನ್ನಾಗಿರೋ ಟೈಮಲ್ಲಿ ನೋಡ್ಬಿಟ್ಟು ಕಂಪೇರ್ ಮಾಡ್ಕೊಂಬಿಡ್ತೀವಿ. ತುಂಬ ಚೆನ್ನಾಗಿದ್ದಾರೆ ಇವರು, ಹೆಂಗೆ ನಾನು ಎಷ್ಟು ಕಷ್ಟಪಟ್ಟರು ನನಗೇನೋ ಇದಿಲ್ಲ, ನಾನು ಧರ್ಮ ಫಾಲೋ ಮಾಡ್ತಾಯಿದ್ದೀನಿ ಆದರೂ ನಾನು ಸಫರ್ ಮಾಡ್ತಾಯಿದ್ದೀನಿ. ಅವನು ರಾಜ ರೋಷವಾಗಿ ಅಧರ್ಮ ಮಾಡ್ತಾಯಿದ್ದಾನೆ, ಅವನು ಪೊಲಿಟಿಷಿಯನ್ಸ್ ಎಲ್ಲ ಶ್ರೀಮಂತರಾಗ್ತಾಯಿದ್ದಾರೆ, ಹೆಂಗೆ ಅಂತೆಲ್ಲ ನಾವು ಇಂಥ ಪ್ರಶ್ನೆಗಳಿಗೆ ನಾವು ಜಾಸ್ತಿ ಕಂಪ್ಯಾರಿಸನ್ ಲೋವರ್ ಮೈಂಡಿಂದ ನಾವು ಮಾಡ್ತಾ ಹೋಗ್ತೀವಿ. ಅವರ್ ಗೇಜ್, ಅವರ್ ಪ್ಯಾರಾಮೀಟರ್ ಇಸ್ ಫಸ್ಟ್ ಆಫ್ ಆಲ್ ರಾಂಗ್. ಅದಕ್ಕೆ ಗುರುಜಿ ಹೇಳಿದ ಎಲ್ಲ ತೆಗೆದು ಆಚೆ ಎಸಿಬೇಕು ಅಂತ. ಯಾಕೆ ಅಂದರೆ ನಾವು ಮಾಡೋ ಬೇಸಿಸೇ ಸರಿಗಿಲ್ಲ ಕಂಪ್ಯಾರಿಸನ್. ಎಕ್ಸಾಕ್ಟ್ಲಿ. ಸೊ ಗುರುಜಿ ಮೇಡ್ ಅ ಕಂಪ್ಯಾರಿಸನ್ ಟುಡೇ. ಗುರುಜಿ ಟೋಲ್ಡ್ ಯುವರ್ ಬ್ರೈನ್ ಆ್ಯಂಡ್ ಮೈ ಬ್ರೈನ್ ಈಸ್ ಸೇಮ್. ನಾವು ದಟ್ ಈಸ್ ದ ಕೈಂಡ್ ಆಫ್ ಕಂಪ್ಯಾರಿಸನ್ ವಿ ಶುಡ್ ಮೇಕ್ ಅಕಾರ್ಡಿಂಗ್ ಟು what I understood. If you want to make, if your habit is to make a comparison in such a way that you compare yourself with the higher force, some force which is seeing good, doing good, which is also trying to transform you to be in that space. ಅಂಥವ್ರ ಜೊತೆ ನಾವು ಕಂಪೇರ್ ಮಾಡಿಕೊಂಡ್ರೆ ಇಟ್ ಮೇಕ್ಸ್ ಸೆನ್ಸ್. ವಿಚ್ ಈಸ್ ವೈ ಗುರುಜಿ ಕೀಪ್ ಸೇಯಿಂಗ್ ರೀಡ್ ಆಟೋಬಯೋಗ್ರಫಿ ಆಫ್ ಯೋಗೀಸ್, ರೀಡ್ ಆಫ್ ಎನಿಬಡಿ ಹೂ ಇಸ್ ಅಚೀವ್ಡ್ ಸಮಥಿಂಗ್. ವೈ ಯು ವಾಂಟ್ ಟು ಬಿ ಲೈಕ್ ಪೆಟಿ. ಸೊ ಇನ್ನು ಧರ್ಮ ಅಧರ್ಮನ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಫ್ ಸಂಬಡಿ ಈಸ್ ಅಧಾರ್ಮಿಕ್ ಆ್ಯಂಡ್ ಹಿ ಈಸ್ ಅಚೀವ್ಡ್ ಸಮಥಿಂಗ್, ಯು ಕೆನಾಟ್ ಕಂಪೇರ್ ಆ್ಯಪಲ್ ಟು ಆರೆಂಜ್. ಸೊ ಅದು ಕಂಪ್ಯಾರಿಸನ್ ಮೋಡೇ ಅಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಅವ್ರಿಗೆ ಕಂಪೇರ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಹುಡುಗಿಗಿರೋ ಸ್ಟ್ರೆಂತ್ ಬೇರೆ ಇರುತ್ತೆ, ಹುಡುಗನಿಗಿರೋ ಬೇರೆ ಸ್ಟ್ರೆಂತ್ ಇರುತ್ತೆ. ಹುಡುಗನ ಸ್ಟ್ರೆಂತ್ಗೂ ಹುಡುಗಿ ಸ್ಟ್ರೆಂತ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಲೆವೆಲ್. ಹುಡುಗಿಗೆ ಕಂಪೇರ್ ಮಾಡೋದು, ಹುಡುಗನಿಗೆ ಮಾಡ್ಬೋದು. ಅದೇ ಥರ ನಾವೇನು ಮಾಡಬೇಕು ಅಂದರೆ, ಈಗ ನಾವು ಧರ್ಮದಲ್ಲಿದ್ದೀವಿ, ನಾವು ಗುರು ಶರಣಲ್ಲಿದ್ದೀವಿ. ವಿ ಹ್ಯಾವ್ ಟು ಕಂಪೇರ್ ಅವರ್ ಸೆಲ್ಸ್, ಇಫ್ ಎಟ್ ಆಲ್ ಯು ವಾಂಟ್ ಟು ಕಂಪೇರ್ ಟು ಸಂಬಡಿ ಹೂ ಇಸ್ ಇನ್ ದ ಗುರು ಸಾನ್ನಿಧ್ಯ, ಹೂ ಇಸ್ ಆಲ್ಸೋ ಗೆಟಿಂಗ್ ದ ಸೇಮ್ ಗ್ರೇಸ್. ಆ ಥರ ಮಾಡಿಕೊಂಡು ಸಾಧನೆ ಲೆವೆಲ್ ನಮ್ದು ಹೆಂಗಿದೆ, ಇನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಬೋದು ಇನ್ನೊಬ್ಬರ ಥರ ಅನ್ನೋದು ಮಾಡ್ಬೇಕು ಹೊರತು ಜೆಲಸಿ, ಅವನಿಗೆ ದೇವಿ ಕಾಣಿಸಿದ್ಲು, ನಂಗೆ ದೇವಿ ಕಾಣಿಸ್ಲಿಲ್ಲ, ನಂಗೆ ದೇವಿ ಗೆಜ್ಜೆ ಕೇಳಿಸ್ಲಿಲ್ಲ, ಇನ್ನೊಬ್ರು ಇಂಥದ್ದಕ್ಕೆಲ್ಲ ನಾವು ಇನ್ವಾಲ್ವ್ ಆಗಿ ಹೋಗಿ ನಮ್ಮನ್ನೇ ನಾವು ಇನ್ನೂ ಕುಗ್ಗಿಸ್ಕೋಬಾರ್ದು. ಸೊ ಬೇಸಿಕಲಿ ಏನು ಹೇಳ್ತಾ ಇದ್ದಾರೆ ಗುರುಜಿ ಅಂದರೆ, ಕೂತ್ಕೊಂಡು 5 ನಿಮಿಷ ನಾವು ಪ್ರತಿದಿನ
ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಮೇಲೆ ಗಮನ ಇಟ್ಟರೆ ಅದು ನಮ್ಮ ಬ್ರೆತ್ ಯಾವ ಥರ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾ ಇದೆಯಾ ಇಲ್ವೋ ಅನ್ನೋದಕ್ಕೆ ನಮಗೆ ಗೊತ್ತಾಗಲ್ಲ. ನಂಬಿಕೆ ಇರಬೇಕು. ಆದರೆ ರೈಟ್ ಹ್ಯಾಂಡ್ ಸೈಡ್ ಹೋಗ್ತಿದೆ ಅಂತ ನಂಬಿಕೆ ಬೆಳೆಸ್ಕೋಬೇಕು. ವಿ ಶುಡ್ ಬಿಲೀವ್ ದಟ್, ವಿ ಶುಡ್ ಬಿ ಆನ್ ದಟ್ ಪ್ರಿಮೈಸ್. ಅವರ್ ಸಾಧನ ಶುಡ್ ಬಿ ಲೈಕ್ ನಾವು ಐ ಆಮ್ ಬ್ರೀದಿಂಗ್, ಸೊ ದೇರ್ ಇಸ್ ಅಡಿಕ್ವೇಟ್ ಸಪ್ಲೈ ಆಫ್ ಆಕ್ಸಿಜನ್ ಆ್ಯಂಡ್ ನರಿಶ್ಮೆಂಟ್ ಟು ಮೈ ರೈಟ್ ಹ್ಯಾಂಡ್ ಸೈಡ್ ಆಫ್ ದ. ಅದಕ್ಕೆ ಪ್ರಾಣಾಯಾಮ ಮಾಡ್ತೀವಿ. ಈ ಎಡಗಡೆ ಹೊಳ ಅಂದರೆ ಇದರಲ್ಲಿ ವಿ ಹ್ಯಾವ್ ಟು ಡೂ ಪ್ರಾಣಾಯಾಮ. ಅದಕ್ಕೆ ಪ್ರಾಣಾಯಾಮ ಎಲ್ಲ ನಮಗೆ ಕೊಟ್ಟಿರೋವಂಥ ವಿಚಾರ. ಅಂದರೆ ಗುರುಜಿ ಹೇಳಿದ್ರು 21,600 ಸತಿ ನಾವು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿದ್ರು, ನಾವು 5-10 ನಿಮಿಷ ಮೆಡಿಟೇಷನ್ಗಿಂತ ಕೂತು ಅಟ್ಲೀಸ್ಟ್ 5 or 10 seconds ರಿಟೆನ್ಷನ್ಗೆ ಸ್ವಾಭಾವಿಕವಾಗಿ ಬರೋ ಹಂಗೆ ಮಾಡಬೇಕು. ಬಿಕಾಸ್ ಅವರ್ ಬ್ರೆತ್ ಈಸ್ ಜನರೇಟಿಂಗ್ ಎನರ್ಜಿ and that is influencing our brain also. Exactly. And it Guruji told not only brain, it also influences our tongue. Yeah, exactly. ನಾವು ಏನು ಮಾತಾಡ್ತೀವಿ ಅನ್ನೋದ್ರ ಬಯಲು ಅದು ಪರಿಣಾಮ ಬೀರತ್ತೆ. ಇವತ್ತು ಬಾಯಿಗೆ ಬಂದಾಗ ಮಾತಾಡ್ತೀರಾ, ಗುರುಜಿ ಹೇಳ್ತಾರೆ ನಾಲ್ಗೆ ಇದೆ ಅಂತ ತಿರುಗಿಸ್ತೀರಾ ಅಂತೆಲ್ಲ ನಮ್ಗೆ ಹೇಳ್ತಾರೆ. ಯಾಕೆ ಅಂದರೆ ಬಿಕಾಸ್ ಅಲ್ಲಿ ಸಪ್ಲೈ ಅಲ್ಲಿ ಹೋಗ್ತಾನೆ ಇಲ್ಲ, ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗ್ತದೆ. ಆಲ್ ದ ಗಾರ್ಬೇಜ್ ಇಸ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ವೆನ್ ದಟ್ ಈಸ್ ದೇರ್ ದೆನ್ ವಾಟ್ ಎವರ್ ಇಟ್ ಸ್ವೀಪ್ಸ್ ಇಸ್ ಗಾರ್ಬೇಜ್ ಓನ್ಲಿ. ಸೊ ಬಾಯಿಂದ ಬರೋದು ಗಾರ್ಬೇಜು. ಅದಕ್ಕೊಂದು ಉದಾಹರಣೆ ಏನಂದರೆ, ಈಗ ನಾವು ಒಂದು ಗಾರ್ಬೇಜ್ ಡಂಪ್ ಯಾರ್ಡ್ ಕಡೆ ಹೋಗ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಗಾಳಿ ಬೀಸತ್ತೆ. ಈಗ ನಾನು ಜಯನಗರ್ಗೆ ಹೋದಾಗೆಲ್ಲ ನಂಗೆ ಅದು ಒಂದು ಕಡೆ ಬರುತ್ತಲ್ಲಿ, ಅಲ್ಲಿಂದ ಗಾಳಿ ಬೀಸ್ಕೊಂಬಂದರೆ ವಾಸನೆ ಆಯಿತಾ. ಅದು ಯಾವಾಗಲೂ ಹಾಗೆ. ಸೊ ನಮ್ಮ ಮೈಂಡಲ್ಲೂ ಹಾಗೇನೆ, ನಮ್ಮ ಕಡೆಯಿಂದ ಬ್ರೆತ್ ಹೋಗ್ಬಿಟ್ಟು ಬರೀ ಗಾರ್ಬೇಜ್ ಮೇಲೇ ಗಾಳಿ ಬೀಸ್ಕೊಂಬರ್ತದೆ, ಬಾಯಿಂದನೂ ಬರೀ ಗಾರ್ಬೇಜ್ ಬರ್ತದೆ. ನಾವು ನೋಡೋದು ಅಂಥದ್ದೇನೆ, ನಮ್ಗೆ ಕಾಣೋದು ಅದೇ, ನಾವು ಅಟ್ರ್ಯಾಕ್ಟ್ ಮಾಡೋದು ಅದೇ, ಇದೇ ಥರ ಆಗೋಗಿದೆ. ಅದೇ ನಾವು ಒಂದು ಫ್ಲವರ್ ಗಾರ್ಡನ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಈಗ ಶಾಲಿನಿ ಆಂಟಿ ಮನೆಗೆ ಹೋಗಿ, ಅಲ್ಲಿ ನೈಟ್ ಕ್ವೀನ್ ಗಿಡಗಳೆಲ್ಲ ಹಾಕಿದ್ದಾರೆ ಅವರು, ಫುಲ್ ಸೌಗಂಧಿಕ ಪರಿಮಳ. ನೀವು ಅಲ್ಲಿ ಸುಮ್ಮನೆ ಅಲ್ಲಿಂದ ಗಾಳಿ ಬೀಸಿದ್ರೆ ಹೆಂಗೆ ಪರಿಮಳ ಬರುತ್ತೆ? ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಗಾಳಿ ಈಸ್ ದ ಸೇಮ್, ಓನ್ಲಿ ವಾಟ್ ಇಟ್ ಈಸ್ ಫ್ಲೋಯಿಂಗ್ ಆನ್ ಈಸ್ ಡಿಫ್ರೆಂಟ್. ಸೇಮ್ ವೇ ಬ್ರೈನ್ ಈಸ್ ದ ಸೇಮ್, ಈಸ್ ಇಟ್ ಫ್ಲೋಯಿಂಗ್ ಥ್ರೂ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಅಂತ ನಾವು ಯೋಚನೆ ಮಾಡಬೇಕು. ಆವಾಗ ನಮ್ಗೆ ಗೊತ್ತಾಗತ್ತೆ, ಓ ನಾವು ಯಾವುದನ್ನು ಜಾಸ್ತಿ ಎನ್ಕರೇಜ್ ಮಾಡ್ತಾಯಿದ್ದೀವಿ ಅಂತ. ಸೊ ಇವಾಗ ಏನಾಗುತ್ತೆ ಅಂದರೆ, ನಾವು ಗಾಂಧಾರಿ ಥರ ಕಣ್ಣು ಮುಚ್ಕೊಂಡಿರೋಕ್ಕಾಗಲ್ಲ. ಎಲ್ಲ ಅಧರ್ಮ ನಡೀತಾ ಇದೆ, ಧರ್ಮ ನಡೀತಾ ಇದೆ, ಇದಾಗ್ತದೆ ಅದಾಗ್ತದೆ, ನಂಗೆ ಪ್ರಾಬ್ಲಮ್ಸ್ ಇದೆ ಅಂತ ನಾನು ಕಣ್ಣು ಮುಚ್ಕೊಂಡಿರೋಕ್ಕಾಗಲ್ಲ. ಗುರುಜಿ ಹೇಳ್ತಾರೋ ಟೆಕ್ನಿಕ್ ಹೆಂಗೆ ಅಂದರೆ, ನೀವು ಕಣ್ಣು ಬಿಡಿ, ಕಿವಿನೂ ಓಪನ್ ಇಟ್ಕೊಳ್ಳಿ, ಮೈಂಡು ಓಪನ್ ಇಟ್ಕೊಳ್ಳಿ, ಆದರೆ ಅದನ್ನು ಹಾರ್ಟ್ಗೆ ಮತ್ತು ನಿಮ್ಮ ಬ್ರೈನ್ ಲೆವೆಲಲ್ಲಿ ಹೆಪ್ಪುಗಟ್ಟಾಗಿ ಬಿಡಬೇಡಿ. ದಿಸ್ ಡೈಲಿ ಪ್ರಾಣಾಯಾಮ ಕಾನ್ಸಂಟ್ರೇಟಿಂಗ್ ಆನ್ ದ ಬ್ರೆತ್ ಈಸ್ ಲೈಕ್ ಕ್ಲೆನ್ಸಿಂಗ್ ಪ್ರಾಸೆಸ್. ಎವ್ರಿ ಡೇ ವಿ ಹ್ಯಾವ್ ಟು ಕ್ಲೆನ್ಸ್. ಲೈಕ್ ಗುರುಜಿ ಹೇಳಿದ್ರಲ್ಲ, ನಾವು ಕಸನ ಆಚೆ ತೊಗೊಂಡೋಗಿ ಇಡ್ತೀವಿ ಅಂತ, ಆ ಥರ ದಟ್ ಹ್ಯಾಸ್ ಟು ಹ್ಯಾಪನ್. ಅದಕ್ಕೆ ಸಂಧ್ಯಾ ವಂದನ ವಾಸ್ ಪ್ರಿಸ್ಕ್ರೈಬ್. ಸೊ 3 times a day, ಸೊ ದಟ್ 3 times ಯು ಪ್ಯೂರಿಫೈ. ಅಲ್ಲಿ ಪ್ರಾತರದೀಯಾನೋ ರಾತ್ರಿ ಕೃತಂ ಪಾಪನ್ನಾಶಯತಿ ಅಂತ ಬರುತ್ತೆ. ಅಂದರೆ ಬೆಳಗ್ಗೆ ನಾನು ಹಿಂದಿನ ದಿನ ರಾತ್ರಿ ಮಾಡಿದ ಪಾಪ ನಾಶ ಆಗಲಿ, ಸೊ ಸಾಯಂಕಾಲ ಮಾಡಿರೋದು ಮಧ್ಯಾಹ್ನಕ್ಕೆ, ಆ ಥರ ಒಂದೊಂದೇ ಸೈಕಲಲ್ಲಿ ಕಾನ್ಸ್ಟೆಂಟ್ ಕ್ಲೆನ್ಸಿಂಗ್ ಅವೇರ್ನೆಸ್ ವಾಸ್ ದೇರ್. ಸೊ ದಟ್ ಮೀನ್ಸ್ ದ ರಿಷಿ ಮುನೀಸ್ ನ್ಯೂ ದಟ್ ಕಾನ್ಸ್ಟೆಂಟ್ಲಿ ಪಾಪ ಈಸ್ ಹ್ಯಾಪ್ನಿಂಗ್. ಇಟ್ ಈಸ್ ಕಲಿಯುಗ. ಸೊ ಕಲಿಯುಗಕ್ಕೆ ಒಂದು ಸತಿ ಬ್ರಹ್ಮ ಇದು ಹೇಳಿದ್ಮೇಲೆ ಈ ಥರ ಕಲಿಯುಗ ಇವಾಗ ನಿಂದೆ ಪ್ರಾಧಾನ್ಯತೆ ಅಂದರೆ ಒಂದು ರೇನ್ ಇದ್ದೇ ಇರುತ್ತೆ. ದಟ್ ಇನ್ಫ್ಲುಯೆನ್ಸ್ ಆಫ್ ಹಿಮ್ ವಿಲ್ ಬಿ ದೇರ್. ಹೌ ಆರ್ ವಿ ಗೋಯಿಂಗ್ ಟು ಬಿ ಅನ್ಎಫೆಕ್ಟೆಡ್ ಈಸ್ ವಾಟ್ ವಿ ಶುಡ್ ಲುಕ್ ಎಟ್, which is why these cleansing things were given. And what has Guruji taught us? Guruji has taught us in the night, every day you offer everything that has happened at the lotus feet of the Divine Mother. ಯಾಕೆ ಕೃಷ್ಣಾರ್ಪಣ ಮಸ್ತು ಮಾಡಿ ಅಂತ ಹೇಳಿದ್ದಾರೆ ಗುರುಜಿ. ಕೃಷ್ಣಾರ್ಪಣ ಮಸ್ತು ಯಾಕೆ ಮಾಡಬೇಕು ಅಂದರೆ, ಇಟ್ಸ್ ಆಲ್ಸೋ ಲೈಕ್ ಆಫರಿಂಗ್ ವಾಟ್ ಎವರ್ ಯು ಹವ್ ಸೀನ್. ಈಗ ಗುರುಜಿ ಒಂದು ಋಷಿಗಳದ್ದು ಎಕ್ಸಾಂಪಲ್ ಹೇಳ್ತಾರೆ. ತಪಸ್ ಮಾಡ್ತಾಯಿದ್ರು, ಒಂದು ಮರ್ಡರ್ ಆಗುತ್ತೆ, ಯಾರೋ ಬಂದು ಕೇಳ್ತಾರೆ ಇಲ್ಲಿ ಕೊಲೆ ಆಯ್ತಲ್ಲ, ಏನು ನೀವು ನೋಡಿದ್ರ ಅಂತ. ನಾನು ನೋಡಿದ ಕಣ್ಣು ಮಾತಾಡೋಕ್ಕಾಗಲ್ಲ, ಮಾತಾಡೋ ಬಾಯಿಗೆ ಕಣ್ಣಿಲ್ಲ ಅನ್ನೋ ಒಂದು ಇದನ್ನು ಗುರುಜಿ ಎಷ್ಟೊತ್ತಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಲೈಕ್ ದಟ್ ವಿ ಆರ್ ಸೀಯಿಂಗ್ ಮೆನಿ ಥಿಂಗ್ಸ್ ಹ್ಯಾಪ್ನಿಂಗ್ ಅರೌಂಡ್ ಅಸ್. ಕೇಳಿಸ್ಕೋತೀವಿ, ಕೆಲವು ಅಪಶಬ್ದಗಳು ಕೇಳಿಸ್ಕೋತೀವಿ, ಕೆಲವು ಸತಿ ನಾವೇ ಹೇಳ್ಬಿಡ್ತೀವಿ. ಬಟ್ ದಟ್ ಮೇನ್ ಥಿಂಗ್ ಈಸ್ ಅವೇರ್ನೆಸ್ ಲೆವೆಲ್ ನಮಗೆ ಬರ್ತಾ ಇದ್ದಂಗೆ ದ ಫ್ರೀಕ್ವೆನ್ಸಿ ಆಫ್ ಪಾಪ ಇನ್ ಅವರ್ ಕರ್ಮ. ಐ ವೋಂಟ್ ಸೆ ಪಾಪ, ಐ ವಿಲ್ ಸೆ ಕರ್ಮ, ಬಿಕಾಸ್ ಗುರುಜಿ ಯೂಸ್ಡ್ ಕರ್ಮ ಆ್ಯಂಡ್ ಧರ್ಮ, 2 words. ದಟ್ ಕರ್ಮ ಫ್ರೀಕ್ವೆನ್ಸಿ ಹ್ಯಾಸ್ ಟು ಕಮ್ ಡೌನ್ ಆ್ಯಂಡ್ ವಿ ಶುಡ್ ಗೋ ಟು ಧರ್ಮ ಝೋನ್. ಧರ್ಮ ಝೋನ್ಗೆ ಹೋದಾಗ ಅಲ್ಲಿ ಕೃಷ್ಣ ವಿಲ್ ಗೈಡ್ ಯಾವ ಟೈಮಲ್ಲಿ ಏನು ಮಾಡಬೇಕು. ಈಗ ಪಾಂಡವರಿಗೆ ಅವನು ಸಮರ ಮಾಡಿ ನೀವು ಕೌರವರನ್ನ ಅಂತ ಹೇಳ್ದ. ಅದರಲ್ಲಿ ಗುರುಗಳು ಇದ್ದರು, ಹಿರಿಯರಿದ್ದರು, ಎಲ್ಲರೂ ಇದ್ದರು. ಸಂಹಾರ ಮಾಡೋ ಅವಶ್ಯಕತೆ ಬಂದಾಗ ಮಾಡಲೇಬೇಕಾಯ್ತು. ಅದೇ ಪಾಪನೂ ಜನ್ರೇಟ್ ಆಯ್ತು ಅದರಿಂದ. ಬಟ್ ಸ್ಟಿಲ್ ದೇವರ್ ಇನ್ ದ ಝೋನ್ ಆಫ್ ಧರ್ಮ, ನಾಟ್ ಇನ್ ಕರ್ಮ. ಸೊ ಹಿ ಟೋಲ್ಡ್ ಗೋ ಆ್ಯಂಡ್ ಡು ಪ್ರಾಯಶ್ಚಿತ, ಗೋ ಟು ಹಿಮಾಲಯಸ್, ಈಶ್ವರನ ಹಿಡೀರಿ, ಅವನ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ, ನೀವು ಪ್ರಾಯಶ್ಚಿತ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಪಾಪಕ್ಕೆ ಯಾವಾಗಲೂ ಪ್ರಾಯಶ್ಚಿತ ಆಗೋದು.
ಸೊ ಅಂದರೆ ಏನಾಯ್ತು ಇವಾಗ ಅವರೆಲ್ಲ ಕರ್ಮ ಮಾಡಿದ್ರು ಅಧರ್ಮ ಆಗಲಿಲ್ಲ, ಅದು ಕರ್ಮ ಮಾಡಿದ್ರು ಅಧರ್ಮ ಆಗಲಿಲ್ಲ. ದರ್ ಇಸ್ ಅ ವೆರಿ ಫೈನ್ ಡಿಸ್ಟಿಂಕ್ಷನ್. ಇವೆಲ್ಲ ನಮಗೆ ಗೊತ್ತಾಗೋದು ನಾವು ನಮ್ಮ ರೈಟ್ ಹ್ಯಾಂಡ್ ಬ್ರೈನ್ ಕರೆಕ್ಟಾಗಿ ಫಂಕ್ಷನ್ ಮಾಡಿದ್ರೇ. ಇಲ್ಲಾಂದರೆ ನಮ್ಗೆ ಯಾವ್ದು ಕರ್ಮ ಯಾವ್ದು ಧರ್ಮ ಗೊತ್ತಾಗಲ್ಲ. ನಾವು ಬ್ಲೈಂಡಾಗಿ ಎಷ್ಟು ಬ್ಲೈಂಡಾಗಿ ಮಾಡ್ತೀವಿ ಅಂದರೆ ಸುಳ್ಳು ಹೇಳಬಾರ್ದು ಅಂತ ಇರುತ್ತೆ. ಆದರೆ ಗಾದೆ ಪ್ರಕಾರ 1000 ಸುಳ್ಳು ಹೇಳ್ಬಿಟ್ಟು ಒಂದು ಮದುವೆ ಮಾಡ್ಬೋದು ಅಂತ ಇದೆ. ಸೊ ಇವಾಗ ನಾವೇನು ಮಾಡ್ತೀವಿ, ನಾನು ಸುಳ್ಳು ಹೇಳಲ್ಲ. ಫಾರ್ ಎಕ್ಸಾಂಪಲ್ ಏನೋ ಒಂದು ಮಾಡಿಬಿಟ್ಟು ಎಲ್ಲೋ ನೆಸೆಸಿಟಿ ಇರುತ್ತೆ, ಯಾರಿಗೋ ಒಬ್ರಿಗೆ ಹರ್ಟ್ ಆಗೋ ಥರ ಇರುತ್ತೆ. ಸುಮ್ಮನೆ ಒಂದು ಸುಳ್ಳು ಹೇಳಿದರೆ ಅವ್ರ ಪಾಪ ಚೆನ್ನಾಗಿರ್ತಾರೆ ಆ್ಯಂಡ್ ಇಟ್ಸ್ ನಾಟ್ ಅ ಮೇಜರ್ ಥಿಂಗ್. ಬಟ್ ನಮಗಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಹೊಳೆಯಲ್ಲ. ಇಲ್ಲಿ ನಾನು ನಿಜ ಹೇಳಬಾರ್ದು, ಸುಳ್ಳು ಹೇಳಿದ್ರು ಪರವಾಗಿಲ್ಲ, ನಿಜ ಹೇಳಬಾರ್ದು ಅನ್ನೋದು ಗೊತ್ತಾಗಲ್ಲ. ಆವಾಗ ಎಲ್ಲಿಂದ ಬಂತು ನಮಗೆ? ಕೃಷ್ಣ ಆ ಥರ ಎಷ್ಟು ಇನ್ಸ್ಟೆನ್ಸಸಲ್ಲಿ ಮಹಾಭಾರತದಲ್ಲಿ ಆಲ್ಟ್ರೇಷನ್ಸ್ ಮಾಡಿದ್ದಾನೆ ಇನ್ ಹೀಸ್ ಅಪ್ರೋಚ್. ಹೀ ಈಸ್ ನಾಟ್ ಆಲ್ವೇಸ್ ಟೋಲ್ಡ್ ದ ಟ್ರೂತ್. ಐ ಕ್ಯಾನ್ ಸೇ ಮೇ ಬಿ ಹೀಸ್ ಡನ್ ಸಮ್ ಡಿವೈನ್ ಸ್ಟ್ರಾಟಜೀಸ್. ಈಗ ಅಶ್ವತ್ಥಾಮನ್ ಬಗ್ಗೆ ದ್ರೋಣಂಗೆ ಹೇಳ್ಬೇಕಾರೆ ಯಾವ ಥರ ಸ್ಟ್ರಾಟಜಿ ಮಾಡ್ದ ಅವನು? ದಟ್ ಈಸ್ ಆಲ್ ಪ್ರೆಸೆನ್ಸ್ ಆಫ್ ಮೈಂಡ್. ಹೀ ಈಸ್ ನಥಿಂಗ್ ಬಟ್ ರೈಟ್ ಬ್ರೈನ್. ದ ಹೋಲ್ ಆಫ್ ಮಹಾಭಾರತ ಇಫ್ ವಿ ಲುಕ್ ಎಟ್ ಇಟ್, ಹಿಸ್ ಲೀಲೆ ಇಸ್ ಆಲ್ ರೈಟ್ ಬ್ರೈನ್ ಉಪಯೋಗಿಸಿರುವಂಥ ಲೀಲೆ. ಸಾಮಾನ್ಯ ಮನುಷ್ಯರು ಎಂಥ ಪ್ರಚಂಡರಾದರೂ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. Those kind of leelas he has performed simply by using his right hand side of the brain. So we should understand that. See, basically when we are worried, we cannot use our right hand side of the brain. Exactly. So worry kills our spirit. Spirit's our right hand side of the brain action also, activity. Activity Correct. also. Yeah. And it is kind of always knowing. It really affects our performance. Correct. And it really affects our efficiency. ಬೇಸಿಕ್ ಆ್ಯಕ್ಟಿವಿಟೀಸ್ ನಮಗೆ ಮಾಡೋಕ್ಕಾಗಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಇವನ್ ಅಡುಗೆಗೆ ಉಪ್ಪು ಹಾಕಿದೀವೋ ಇಲ್ವೋ ಅನ್ನೋ ಇದು ನಮಗೆ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು. ಆ ಒಂದು ಅಂದರೆ ಅಷ್ಟು ಅವೇರ್ನೆಸ್ ಇರಲ್ಲ ನಮಗೆ ವೆನ್ ವಿ ಆರ್ ಇನ್ ಪ್ರಾಬ್ಲಮ್ಸ್. ಸೊ ಐ ಹ್ಯಾವ್ ಆಲ್ಸೋ ಗಾನ್ ಥ್ರೂ ದೀಸ್ ಸಿಚುವೇಶನ್ಸ್ ಆ್ಯಂಡ್ ಐ ಹ್ಯಾವ್ ನೋನ್ ದ ಡಿಫ್ರೆನ್ಸ್. ಅವಾಗ ಇವಾಗ ಸೇಮ್ ಕೈ, ಸೇಮ್ ಅಡುಗೆ, ಸೇಮ್ ನಾವೇ. ಬಟ್ ವಿತ್ ಪ್ರಾಬ್ಲಮ್ ಯಾವ ಥರ ಇರ್ತೀವಿ, ವಿತೌಟ್ ಪ್ರಾಬ್ಲಮ್ ಯಾವ ಥರ ಇರ್ತೀವಿ, ವಿ ಆರ್ ಟೋಟ್ಲಿ ಡಿಫ್ರೆಂಟ್ ಪೀಪಲ್ ಆಲ್ ಟುಗೆದರ್. And when we are in problems, when we meditate on our problems, more we attract problems. The more we meditate on the Guru Shakti, more, or the principles, like Guruji said, don't do any form, just do your breath, awareness on the breath. Then the more we are able to attract divine forces coming. That is called ದೀಪ ಹತ್ತಿಸ್ಬೇಕು. ದೇವರ ಕೆಲಸಗಳೆಲ್ಲ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿ, ತೀರಾ ತಲೆ ಕೆಡಿಸ್ಕೋಬಿಡಿ. ದೇವ್ರ ಬಗ್ಗೆ ಸ್ವಚ್ಛವಾಗಿ ಇಟ್ಕೋಬೇಕು. ದೇವ್ರನ್ನ ಸ್ವಚ್ಛ ಮಾಡಿ, ಬಿ ಪ್ಯೂರ್. ಓಕೆ, ದೇವರಿಗೆ ಸ್ವಚ್ಛ ಮಾಡಬೇಕು. ಮೈಲ್ಗೆ ಗಿಲ್ಗೆ ಮಾಡದೇ ಇದ್ದಂಗೆ ನಿಮಗೇನು ಬರುತ್ತೋ ಅದನ್ನು ಮಾಡಿ. ಮೈಲ್ಗೆ ಆಗದೆ ಇದ್ದರೆ ಸರಿ ನಡಿ. ಏನಾಗುತ್ತೆ ಅಂದರೆ ಮನಸ್ಸಿನಲ್ಲಾಗೋ ಮೈಲ್ಗೆ, ಆ ಮೈಲ್ಗೆನ ನಾವೇ ತೊಳ್ಕೋಬೇಕೇ ವಿನಃ ದೇವರನ್ನು ತೊಳೆಯೋದರಿಂದ ಆಗಲ್ಲ. ಇನ್ನೊಂದು ವಿಚಾರ ಏನು ಅಂದರೆ, ನಾವು ಮಾಡೋ ಮೈಲ್ಗೆ ನಾವು ತೊಳ್ಕೋಬೇಕು. ದೇವರಿಗೆ ಮೈಲ್ಗೆ ಅನ್ನೋದೆಲ್ಲ ಆಗೋದೇ ಇಲ್ಲ. ನಮ್ಮಲ್ಲಿ ಇನ್ನೊಂದಿದೆ, ಈ ಬ್ರಾಹ್ಮಿನ್ಸಲ್ಲಿ ಇನ್ನೊಂದು ಏನಿದೆ ಅಂದರೆ ಸೂತ್ಕ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆಯಿತಾ? ಸೂತ್ಕ ಇಂಪಾರ್ಟೆಂಟ್ ಫ್ಯಾಕ್ಟರು. ಸೊ ನಾವು ಸೂತ್ಕ ಮಾಡೋಕ್ಕಾಗಲ್ಲ ಅಂತ ಒಂದು ದಿವಸ ತಲೆ ಸ್ನಾನ ಮಾಡೋವರೆಗೂ ಸೂತ್ಕ ಅಂದರೆ ಮನೆಯಲ್ಲಿ ಯಾರು ಹೋಗ್ಬಿಟ್ರು ಅಥವಾ ಸಂಬಂಧಿಕರು ಯಾರು ಹೋಗ್ಬಿಟ್ರು ಅಂದರೆ ಒಂದು ತಲೆ ಸ್ನಾನ ವಿಲ್ ಡೂ. ನಿಮಗೆ ಆ ಕಾನ್ಷಿಯಸ್ ಎಫರ್ಟ್ ಇರಬೇಕು. ಈ ದಯವಿಟ್ಟು ಈ ಸೂತ್ಕ ಗೀತ್ಕ ಮಾಡೋಕ್ಕೆ ಹೋಗಬೇಡಿ. ದೇವರು ಮನೆ ಇದ್ದರೆ ಆ ದೇವರನ್ನು ಕ್ಲೀನ್ ಮಾಡಿ. ನೀವು ಸ್ನಾನ ಮಾಡಿಬಿಟ್ಟು ಆ ದೇವ್ರನ್ನೆಲ್ಲ ತೊಳೀರಿ, ಅದನ್ನು ಮಾಡಿ ಅಷ್ಟೇ. ಅದಾದಮೇಲೆ ದೇವ್ರ ದೀಪ ಹಚ್ಚಿ ಸರಿ ಹೋಗುತ್ತೆ. ಮತ್ತು 12 ದಿವಸ, 13 ದಿವಸ, 10 ದಿವಸ, 3 ದಿವಸ ಎಲ್ಲ ಮಾಡೋದೆಲ್ಲ ಇಟ್ ಇಸ್ ನಮ್ಮ ಮನಸ್ಸಲ್ಲಿ ಇರೋ ಸೂತ್ಕಗಳನ್ನ ತೆಕ್ಕೊಳ್ತಾ ಬಂದರೆ ಬೇಕಾದಷ್ಟು. ಇದು ಸೂತ್ಕ ಅಂತ ಹೇಳೋದೆಲ್ಲ ಅಯ್ಯೋ ನಾನು ನೋಡ್ಬಿಟ್ಟಿದ್ದೀನಪ್ಪ ಲೈಫಲ್ಲಿ, ಬೇಕಾದಷ್ಟು ನೋಡಾಯಿತು. ಈ ಸೂತ್ಕ ಗೀತ್ಕ ಎಲ್ಲ ನೋಡಾಯಿತು. ಅದನ್ನು ಮಾಡಿಸೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಯಾಕೆ ಅಂದರೆ ನಮ್ಮ ಚೈತನ್ಯ ಅಫೆಕ್ಟ್ ಆಗಲ್ಲ. ನಾನೇ ನೋಡಿದ್ದೀನಿ ಎಷ್ಟು ಸಲ ಸೂತ್ಕ ಬಂದಿದೆ, ಎಲ್ಲ ಆಯಿತು. ಮನೆಯಲ್ಲಿ ಹತ್ತಿರ ಇರೋರು ಯಾರೋ ತಂದೆ ತಾಯಿ, ದಾಯಾದಿಗಳನ್ನೆಲ್ಲ ಬಿಟ್ಟುಬಿಡಿ. ತಂದೆ ತಾಯಿ ಮನೆಯಲ್ಲಿರೋರಿಗೆ ಆ ಥರ ಸೂತ್ಕ ಇಲ್ಲ. ಅದಕ್ಕೆ 3 ದಿವಸ ಅಷ್ಟೇ. ಓಕೆ, 3 ದಿವಸ ಸೂತ್ಕ ಆದಮೇಲೆ 3 ದಿವಸ ಆದಮೇಲೆ ತಲೆಗೆ ಸ್ನಾನ ಮಾಡಿದ್ರೆ ಸಾಕು. ಅವ್ರ ಮನೆಗಳಲ್ಲಿ ಏನೇನು ಮಾಡ್ಕೋತಾರೋ ಅದು ಮಾಡ್ಕೊಳ್ಳಿ. ನೀವು ಅದ್ರ ಬಗ್ಗೆ ತಲೆಗೆಡಿಸ್ಕೊಬೇಡಿ. ಅವ್ರ ಮನೆಯಲ್ಲಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಬೇಡ. ನೀವು ಮಾತ್ರ ಏನೋ
ಆ ವಿಚಾರ ಬಂತ, ಅವರು ಹೋಗಿದಾರಾ ಹೋಗ್ಬಿಟ್ಟಿದಾರಾ, ನೋ ಪ್ರಾಬ್ಲಮ್, ತಲೆಗೆ ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ. ಮ್ಯಾಕ್ಸಿಮಮ್ಮು ಜನವಾರ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ತಲೆಗೆ ಸ್ನಾನ ಮಾಡಿ, ಜನವಾರ ಚೇಂಜ್ ಮಾಡ್ಕೊಳ್ಳಿ, ಪ್ರಾಣಾಯಾಮ ಮಾಡಿ, ಸಂಧ್ಯಾವಂದನೆ ಮಾಡಿ. ವಾಟ್ ಮೋರ್ ಡು ಯು ವಾಂಟ್? 3 ದಿವಸ 8 ದಿವಸ 9 ದಿವಸ ಎಲ್ಲ ಇದೆಲ್ಲ ಮಾಡೋದು ನಮ್ಮ ದಾಯಾದಿಗಳು, ಇದು ನಾನು ನೋಡಿದ್ದೀನಿ. ಓಕೆ, ನಾನು ನೋಡಿದ್ದೀನಿ. ಆ ಸುದ್ದಿ ಕೇಳಿದ ತಕ್ಷಣ, ಈಗ ಮೊನ್ನೆನೂ ಒಬ್ಬರು ನನ್ನ ದೂರದ ಕಸಿನ್ ಹೋಗ್ಬಿಟ್ರು. ನಾವೇನು ಮಾಡಿದ್ವಿ, ಏನಿಲ್ಲ, ಸಿಂಪಲ್. ಆನಂತರ ನಮ್ಗೆ ಹೇಳಿದೆ, ಸೋಮವಾರ ಹೋಗ್ಬಿಟ್ರು, ಬೇಡ, ಶುಕ್ರವಾರದವರೆಗೂ ಬೇಡ, ಶುಕ್ರವಾರ ಆದಮೇಲೆ ನಾವು ಮಾಡೋದು ಮಾಡ್ತೀವಿ, ಸ್ನಾನ ಬಂದು ಮಾಡಿದ್ರಿ ಸರಿ ಹೋಗುತ್ತೆ, ಸಿಂಪಲ್. ಅದೇನೂ ಆಗಿಲ್ಲ. ನಮ್ಮ ಚೈತನ್ಯ ಕಡಿಮೆ ಆಯಿತಾ? ಅದು ನಮ್ಮ ವಿಚಾರ ಕಡಿಮೆ ಆಯಿತಾ? ಏನೂ ಕಡಿಮೆ ಇಲ್ಲ. ನನ್ನ ಜ್ಞಾನ ಕಡಿಮೆ ಆಯಿತಾ? ಏನಾದ್ರು ನನ್ನ ಒಂದು ಕಳಂಕ ಬಂತ, ನನ್ನ ಜ್ಞಾನದಲ್ಲಿ ಕಳಂಕ ಬಂತ, ನನಗೆ ದೇವಿ ಅನುಗ್ರಹ ಕಳಂಕ ಬಂತ? ಏನೂ ಇಲ್ಲ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.